ಇರಾನ್ ಪ್ರತಿದಾಳಿಗೆ ಬೆಚ್ಚಿ ಬಿದ್ರ ಅಮೆರಿಕ ಅಧ್ಯಕ್ಷ ಟ್ರಂಪ್. ಯಾಕಂದ್ರೆ ಕದನ ವಿರಾಮಕ್ಕೆ ಟ್ರಂಪ್ ಮುಂದಾಗಿದ್ದು ಯಾಕೆ ಅನ್ನುವಂತ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ. ಇರಾನ್ ಪ್ರತಿದಾಳಿಗೆ ಬೆಚ್ಚಿ ಬಿದ್ರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಕದನ ವಿರಾಮಕ್ಕೆ ಟ್ರಂಪ್ ಮುಂದಾಗಿದ್ದು ಯಾಕೆ? ಸಂಘರ್ಷ ಶಮನಕ್ಕೆ ಮುಂದಾದ ಡೊನಾಲ್ಡ್ ಟ್ರಂಪ್ ಇರಾನ್ ಮುಂದೆ 15 ಪ್ರಸ್ತಾವನೆಗಳಿಟ್ಟ ವಿಶ್ವದ ದೊಡ್ಡಣ್ಣ. ಸಂಘರ್ಷ ಶಮನ ಮಾಡಿಕೊಳ್ಳುವ ವಿಚಾರದಲ್ಲೂ ಟ್ರಂಪ್ ಗೇಮ್ ಪ್ಲಾನ್. ಇರಾನ್ ಜೊತೆ ಟ್ರಂಪ್ಗೆ ಇಲ್ಲ ಡೈರೆಕ್ಟ್ ಸಂಪರ್ಕ. ಮಧ್ಯವರ್ತಿ ಮೂಲಕ ಇರಾನ್ ಮುಂದೆ ಪ್ರಸ್ತಾವನೆ ಇಟ್ಟ ಅಮೆರಿಕ. ಪಾಕ್ನ ಮಧ್ಯವರ್ತಿ ಮೂಲಕ ಡೊನಾಲ್ಡ್ ಟ್ರಂಪ್ ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ. ಇರಾನ್ ಪ್ರತಿದಾಳಿಗೆ ಬೆಚ್ಚಿ ಬಿದ್ರ ಅಮೆರಿಕ ಅಧ್ಯಕ್ಷ. ಕದನ ವಿರಾಮಕ್ಕೆ ಟ್ರಂಪ್ ಮುಂದಾಗಿದ್ದು ಯಾಕೆ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದೆ. ಈಗಾಗಲೇ ನೋಡಿ, ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ 5 ದಿನಗಳವರೆಗೆ ಕದನ ವಿರಾಮಕ್ಕೆ ನಾವು ಕದನ ವಿರಾಮವನ್ನ ಕೊಟ್ಟಿದ್ದೀವಿ ಅಂತ. ಆದ್ರೆ ಇರಾನ್ ನಿಲ್ಲಿಸ್ತಾ ಇಲ್ಲ, ಕದನವನ್ನ ಮುಂದುವರಿಸ್ತಾ ಇದೆ. ಇರಾನ್ ಮುಂದಿರುವಂತಹ 15 ಪ್ರಸ್ತಾವನೆಗಳು ಏನು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. 1 ತಿಂಗಳ ಅವಧಿಯ ಕದನ ವಿರಾಮವನ್ನ ಕೊಟ್ಟಿದ್ದಾರೆ. ಇರಾನ್ ಅಭಿವೃದ್ಧಿಪಡಿಸಿರುವ ಪರಮಾಣು ಕೇಂದ್ರವನ್ನ ಸ್ಥಗಿತಗೊಳಿಸಬೇಕು. ಪರಮಾಣು ಶಸ್ತ್ರಾಸ್ತ್ರಗಳನ್ನ ಎಂದಿಗೂ ಹೊಂದುವ ಹಾಗಿಲ್ಲ. 15 ಪ್ರಸ್ತಾವನೆಗಳನ್ನ ಇರಾನ್ ಮುಂದಿರುವಂತಹ 15 ಪ್ರಸ್ತಾವನೆಗಳು ಇವು ಅಮೆರಿಕ ಇಟ್ಟಿದೆ. ಇರಾನ್ನಲ್ಲಿ ಯುರೇನಿಯಂ ಅಭಿವೃದ್ಧಿ ಸಂಪೂರ್ಣವಾಗಿ ನಿಲ್ಲಿಸಬೇಕು. ನಟಾಂಜ್, ಇಸ್ಫಹಾನ್, ಫೋರ್ಡೋ ಪರಮಾಣು ಸೌಲಭ್ಯ ನಾಶಪಡಿಸಬೇಕು. ಪರಮಾಣು ವಸ್ತುಗಳನ್ನ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಗೆ ವರ್ಗಾಯಿಸಬೇಕು. ಪರಮಾಣು ಶಕ್ತಿ ಸಂಸ್ಥೆಗೆ ಇರಾನ್ನೊಳಗೆ ಅನಿಯಂತ್ರಿತ ಪ್ರವೇಶ ನೀಡಬೇಕು. ಭಯೋತ್ಪಾದಕ ಸಂಘಟನೆಗಳ ಮೂಲಕ ನಡೆಸ್ತಾ ಇರುವಂತಹ ಪರೋಕ್ಷ ಯುದ್ಧವನ್ನ ನಿಲ್ಲಿಸಬೇಕು. ಭಯೋತ್ಪಾದಕ ಗುಂಪುಗಳಿಗೆ ಹಣಕಾಸು ಮತ್ತು ಶಸ್ತ್ರಾಸ್ತ್ರಗಳ ಪೂರೈಕೆ ನಿಲ್ಲಿಸಬೇಕು. ಹಾರ್ಮುಜ್ ಜಲಸಂಧಿಯನ್ನ ಸಂಚಾರ ಮುಕ್ತಗೊಳಿಸಬೇಕು. ಇರಾನ್ನ ಕ್ಷಿಪಣಿ ವ್ಯಾಪ್ತಿ ಮತ್ತು ದಾಸ್ತಾನುಗಳ ಮೇಲೆ ಮಿತಿ ಇರಬೇಕು. ಇರಾನ್ನ ಕ್ಷಿಪಣಿ ವ್ಯಾಪ್ತಿ ಮತ್ತು ದಾಸ್ತಾನುಗಳ ಮೇಲೆ ಮಿತಿ ಇರಬೇಕು. ಇರಾನ್ನ ಮಿಲಿಟರಿಯನ್ನ ರಕ್ಷಣಾತ್ಮಕ ಉದ್ದೇಶಗಳಿಗೆ ಮಾತ್ರ ಸೀಮಿತಗೊಳಿಸಬೇಕು. ಇರಾನ್ನ ಮೇಲೆ ವಿಧಿಸಲಾದ ಎಲ್ಲಾ ನಿರ್ಬಂಧಗಳನ್ನ ತೆಗೆದುಹಾಕಬೇಕು. ಬುಷೇರ್ನಲ್ಲಿ ವಿದ್ಯುತ್ ಉತ್ಪಾದನೆಗಾಗಿ ನಾಗರಿಕ ಪರಮಾಣು ಇಂಧನ ಯೋಜನೆ. ನಿರ್ಬಂಧಗಳನ್ನ ಸ್ವಯಂಚಾಲಿತವಾಗಿ ಮರು ಹೇರುವ ಸ್ಮಾಪ್ ಬ್ಯಾಕ್ ನಿಬಂಧನೆ ತೆಗೆದು ಹಾಕಬೇಕು. ಅಂದ್ರೆ ಇರಾನ್ ಮುಂದಿರುವಂತಹ 15 ಪ್ರಸ್ತಾವನೆಗಳಿವು. ಸಂಘರ್ಷ ಶಮನಕ್ಕೆ ಡೊನಾಲ್ಡ್ ಟ್ರಂಪ್ ಮುಂದಾಗಿದ್ದು ಇರಾನ್ ಮುಂದೆ 15 ಪ್ರಸ್ತಾವನೆಗಳನ್ನಿಟ್ಟ ವಿಶ್ವದ ದೊಡ್ಡಣ್ಣ. ಇವುಗಳನ್ನ ಇರಾನ್ ಒಪ್ಕೊಳ್ಳುತ್ತಾ? ನೋಡಿ, ಯುರೇನಿಯಂ ಅಭಿವೃದ್ಧಿ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ 2025ರಲ್ಲಿ ಆದಂತಹ ಕದನದಲ್ಲೂ ಸಹಿತ ಡೊನಾಲ್ಡ್ ಟ್ರಂಪ್ ಈ ಕಂಡೀಷನ್ ಅನ್ನ ಹಾಕಿರ್ತಾರೆ ಇರಾನ್ಗೆ. ಬಟ್ ಇರಾನ್ ಆ ಸಂದರ್ಭದಲ್ಲೂ ಕೂಡ ಒಪ್ಕೊಂಡಿರುತ್ತೆ. ಅಂದ್ರೆ 0%ಗೆ ಎಳೆದಿದೆ ಯುರೇನಿಯಂ ಉತ್ಪಾದನೆ ನಾವು ಮಾಡ್ತಾ ಇಲ್ಲ ಅನ್ನುವಂಥದ್ನ. ಅಷ್ಟಾದ್ರೂ ಸಹಿತ ಇರಾನ್ ಅಲ್ಲಿ ಉತ್ಪಾದನೆ ಶುರು ಮಾಡ್ಕೊಂಡಿತ್ತು ಅನ್ನುವಂಥ ಹಲವಾರು ಅನುಮಾನಗಳು ವ್ಯಕ್ತವಾಗಿತ್ತು. ಈ ಕಂಡೀಷನ್ಸ್ ಗಳನ್ನ ಇರಾನ್ ಒಪ್ಕೊಳ್ಳುತ್ತಾ? ಆದ್ರೆ ಇರಾನ್ ಮಾತ್ರ ಕಂಟಿನ್ಯೂಸ್ ಆಗಿ ಯುದ್ಧವನ್ನ ಆರಂಭ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಯಾವ ನಿರ್ಣಯವನ್ನ ತೆಗೆದುಕೊಳ್ಳುತ್ತೋ ಕಾದ್ ನೋಡ್ಬೇಕು. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ? ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.